ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ದುಡ್ಡು ನಮ್ಮ ಕೈಯಲ್ಲಿ ನಿಂದಿರಲಿಕ್ಕೆ ಏನು ಮಾಡಬೇಕು ಹಾಗೂ ನಾವು ಯಾವ ರೀತಿ ಶ್ರೀಮಂತರಾಗಲಿಕ್ಕೆ ಸಾಧ್ಯವಿದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ, ನಾಡಿನ ಜನತೆಗೆ ತಿಳಿಸಲಿಕ್ಕೆ ಈ ಒಂದು ಅದ್ಭುತ ಸಂಚಿಕೆಯನ್ನು ಮಾಡಿದ್ದೇನೆ. ನಿಜಕ್ಕೂ ಕೂಡ ನಮಗೆ ಸಾಲ ಸಿಗ್ತಾ ಇಲ್ಲ. ನಾವು ಯಾರ ಹತ್ತಿರ ಸಾಲ ಇಸ್ಕೊಂಡಿರ್ತೀವೋ ಅವರಿಗೆ ಮರಳಿ ನಾವು ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಜೊತೆಗೆ ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ನಮ್ಮ ಕೈಯಲ್ಲಿ ದುಡ್ಡು ಉಳಿಯೋದಿಲ್ಲ ಅನ್ನುವಂಥ ಭಾವನೆ ಇರ್ತಕ್ಕಂಥವರಿಗೆ ಹಾಗೂ ತೊಂದರೆಯಲ್ಲಿ ಇರ್ತಕ್ಕಂಥವರಿಗೆ ನಾನು ಹೇಳಿದ ಈ ಮಾತನ್ನು ನೀವು ಪಾಲಿಸಿದರೆ ನಿಜಕ್ಕೂ ಕೂಡ ನಿಮಗೆ ದುಡ್ಡಿನ ಸುರಿಮಳೆಯೇ ಆಗ್ತೈತಿ. ಜೊತೆಗೆ ದುಡ್ಡಿನ ಯಾವುದೇ ಕೊರತೆಯೂ ಕೂಡ ನಿಮಗೆ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಅನ್ನುವಂಥ ಮಹತ್ವದ ಮಾತನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ದುಡ್ಡನ್ನು ಗಳಿಸುವುದು ಎಷ್ಟು ಕಷ್ಟವಿದೆಯೋ ಅದರ 1000 ಪಟ್ಟು ಅದನ್ನು ಉಳಿಸಿ ಬೆಳೆಸಿಕೊಂಡು ಮುಂದಿನ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಜೊತೆಗೆ ನಮ್ಮ ಪರಿವಾರಕ್ಕೆ ಆ ದುಡ್ಡಿನಿಂದ ಆಗುವಂಥ ಸಹಾಯ ಹಾಗೂ ಅನುಕೂಲತೆಗಳನ್ನು ಪಡೆಯಲಿಕ್ಕೆ ನಾವು ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪಡ್ತಾ ಇರ್ತೀವಿ. ಆದರೂ ಕೂಡ ನಾವು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಆ ಕೆಲಸ ಕಾರ್ಯಗಳಿಂದ ನಮಗೆ ದುಡ್ಡು ಅಷ್ಟೊಂದು ಸರಿಯಾಗಿ ನಮ್ಮ ಕೈಗೆ ಹತ್ತೋದಿಲ್ಲ. ಕೊಡುವಂಥವರು ಸಾಲವನ್ನು ತೆಗೆದುಕೊಂಡು ಕೊಡುವಂಥವರು ನಮಗೆ ಸಕಾಲದಲ್ಲಿ ಕೊಡೋದೂ ಇಲ್ಲ. ಜೊತೆಗೆ ಅವರು ಇಂದು ಕೊಡ್ತೀನಿ ನಾಳೆ ಕೊಡ್ತೀನಿ ಅನ್ನುವಂಥ ಸುಳ್ಳು ಹೇಳ್ತಾನೆ ಕಾಲಹರಣ ಮಾಡ್ತಾ ಇರ್ತಾರೆ. ಜೊತೆಗೆ ಯಾರಾದರೂ ಕಡೆಗೆ ನಾವು ಆ ದುಡ್ಡನ್ನು ಪಡಿಬೇಕು ಅಂತಂದ್ರೂ ನಮಗೆ ಯಾರು ದುಡ್ಡನ್ನು ಕೂಡ ಕೊಡ್ತಾ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ನಡೆಸುವುದು ಹಾಗೂ ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ಹಾಗೂ ನಮ್ಮ ದಿನನಿತ್ಯದ ಜೀವನದ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ಕೂಡ ನಮಗೆ ತೊಂದರೆಗಳು ಬರ್ತವೆ. ಹಾಗಾದಾಗ ನಾವು ಜೀವನದಲ್ಲಿ ಜೀವೋಪೇಕ್ಷ ಹೊಂದಿ ಏನಪ್ಪ, ನಾವು ಎಷ್ಟು ಕೆಲಸ ಮಾಡಿದರೂ, ಎಷ್ಟೊಂದು ದುಡಿದರೂ, ಎಷ್ಟು ಪ್ರಾಮಾಣಿಕರಾಗಿದ್ದರೂ ಕೂಡ ನಮಗೆ ಕಷ್ಟಗಳು ತಪ್ತಾ ಇಲ್ಲ. ನಮಗೆ ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ. ನಮ್ಮ ಕೈಗೆ ನಾವು ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಸಂಪತ್ತು ನಮಗೆ ಒಲಿದು ಬರ್ತಾ ಇಲ್ಲ ಅನ್ನುವಂಥ ಪೆಚ್ಚು ಮೋರೆಯನ್ನು ಹಾಕಿಕೊಂಡು ನಾವು ಕುಳಿತಾಗ ನಮಗೆ ದೇವರೇ ದಿಕ್ಕು ಅನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಒಡಮೂಡುವುದು ಕೂಡ ಸತ್ಯ. ಹಾಗಿರುವಾಗ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಜೊತೆಗೆ ಯಾವ ರೀತಿ ನಾವು ದುಡ್ಡನ್ನು ಸಂಪಾದನೆ ಮಾಡಬೇಕು ಹಾಗೂ ಆ ಸಂಪಾದನೆಯಿಂದ ನಾವು ಅದನ್ನು ಯಾವ ರೀತಿ ವಿನಿಯೋಗ ಮಾಡಬೇಕು ಅನ್ನುವಂಥ ಒಂದು ಮಹತ್ವದ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಜೊತೆಗೆ ಈ ಒಂದು ಸಂಚಿಕೆ ನಿಜಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಪಾಠ ಆಗ್ಬೋದು, ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗ್ಬೋದು, ನಿಮ್ಮೆಲ್ಲರ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ, ಪರಿವಾರಕ್ಕೆ, ನಿಮ್ಮ ಸಂಸಾರಕ್ಕೆ ಕೂಡ ಇದು ಒಂದು ರೀತಿಯಿಂದ ಸಹಾಯಕಾರಿ ಆಗಬಲ್ಲದು ಅನ್ನುವಂಥ ಒಂದು ಮಹದಾಶೆಯಿಂದ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಜೊತೆಗೆ ಈ ಸಂಚಿಕೆಯಿಂದ ನೀವೆಲ್ಲರೂ ಕೂಡ ನಿಮ್ಮ ಜೀವನದ ಮಟ್ಟವನ್ನು ಉತ್ತಮಪಡಿಸಿಕೊಂಡು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ, ಮನೆತನವಾಗಿ ನೀವು ಮುಂದೆ ಬರುವಂಥ ಒಂದು ಎಲ್ಲ ಲಕ್ಷಣಗಳನ್ನು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಪದ್ಧತಿಯನ್ನು ನೀವು ಅಳವಡಿಸಿಕೊಂಡ್ರೆ ನಿಮಗೆ ಸಾಧ್ಯವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಿದ್ದಾಗ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನಾವು ಪ್ರತಿನಿತ್ಯ ಸ್ನಾನ ಮಾಡಿರಿ, ಬೇಕಾದ್ರೆ ಕೈಕಾಲು ಮುಖ ತೊಳ್ಕೊಳ್ರಿ, ಮೌತ್ ವಾಶ್ ಮಾಡಿಕೊಂಡು ಪ್ರತಿ ಗುರುವಾರ, ಒಂದು ವಾರಕ್ಕೆ 1 ಸಲ ಬೆಳಗ್ಗೆ ಮತ್ತು ಸಾಯಂಕಾಲ ನೀವು ಏನು ಮಾಡಬೇಕಂತಂದ್ರೆ ಗುರು ಚರಿತ್ರೆಯನ್ನು ಪಾರಾಯಣ ಮಾಡಬೇಕು. ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿದರೆ ಎಷ್ಟು ದಿವಸ ಮಾಡಬೇಕು, ಎಷ್ಟು ವಾರಗಳನ್ನು ಮಾಡಬೇಕು ಅಂತೇಳಿ ಕೇಳಬೇಡ್ರಿ. ಯಾಕಂದರೆ ಈ ಗುರು ಚರಿತ್ರೆಯನ್ನು ಪಾರಾಯಣ ನೀವು ಪ್ರತಿನಿತ್ಯ ಮಾಡಿದರೂ ಕೂಡ ನಿಮಗೆ ಏಳಿಗೆ ಆಗಲಿಕ್ಕೆ ಸಾಧ್ಯ. ಯಾಕಂದರೆ ಪ್ರತಿನಿತ್ಯ ನಾವು ದೇವರ ಪಾರಾಯಣ ಅಂದರೆ ಗುರು ಚರಿತ್ರೆಯ ಪಾರಾಯಣ ಮಾಡ್ತಾ 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 ನಮ್ಮ ಜೀವನವನ್ನು ನಾವು ನಡೆಸಿದರೆ ಯಾವತ್ತೂ ಕೂಡ ನಮಗೆ ಹಣದ ಅಡಚಣೆಗಳು ಬರೋದಿಲ್ಲ. ಜೊತೆಗೆ ಯಾರನ್ನು ಕೂಡ ನಾವು ಕೈ ಚಾಚುವಂಥ ಪರಿಸ್ಥಿತಿಯೂ ನಮಗೆ ನಿರ್ಮಾಣವಾಗುವುದಿಲ್ಲ. ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ನಮಗೆ ಸಾಕಷ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣ ನಮ್ಮ ಒಂದು ಜೇಬಿನಲ್ಲಿ ಇರ್ತೈತಿ. ಜೊತೆಗೆ ನಮ್ಮ ಸಂಸಾರದ ನೌಕೆಯನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯವಾಗ್ತೈತಿ. ಅಂದರೆ ಗುರು ಚರಿತ್ರೆಯಿಂದ ಮಾತ್ರ ಸಾಧ್ಯ ಅನ್ನುವಂಥ ಮಾತನ್ನು ಒತ್ತಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ಗುರು ಚರಿತ್ರೆಯ ಪುಸ್ತಕಗಳು ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತವೆ. ಎಲ್ಲರೂ ಕೂಡ ಇವತ್ತೇ ಹೋಗಿ
ಒಳ್ಳೆಯ ದಿವಸ ಇವತ್ತೇ ಹೋಗಿ, ಯಾವುದೇ ದಿವಸ ಆದರೂ ಒಳ್ಳೆಯ ದಿವಸನೇ ನನ್ನ ದೃಷ್ಟಿಯಲ್ಲಿ. ನೀವು ಬಿಡುವು ಮಾಡಿಕೊಂಡು ಬುಕ್ ಸ್ಟಾಲ್ಗೆ ಹೋಗಿ ಅಲ್ಲಿ ಗುರುಚರಿತ್ರೆಯ ಪಾರಾಯಣದ ಒಂದು ಪುಸ್ತಕವನ್ನು ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಹಾಗೂ ನಿಮ್ಮ ತಂದೆ ತಾಯಿಗಳು ಮಕ್ಕಳಿಗೂ ಕೂಡ ಈ ಒಂದು ಪರಿಪಾಠವನ್ನು ಬೆಳೆಸಿಕೊಂಡ್ರೆ ನಿಮ್ಮ ಮನೆತನ ಸಂಪದ್ಭರಿತವಾಗಿ ಹಾಗೂ ಶ್ರೇಷ್ಠ ಶ್ರೀಮಂತಿಕೆಯೂ ಕೂಡ ನಿಮಗೆ ಲಭಿಸ್ತತಿ ಅನ್ನುವಂಥ ಸತ್ಯದ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲ ಕನ್ನಡಿಗರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ. ಜೊತೆಗೆ ದಾನ ಧರ್ಮ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನಾವು ಊಟವನ್ನು ಕೂಡ ನೀಡೋದು ಬಿಡಬಾರ್ದು. ಸಾಧು ಸಂತರಿಗೆ ಹಾಗೂ ವೃದ್ಧರಿಗೆ, ಅನಾಥಾಶ್ರಮಗಳಿಗೆ ಯಾವತ್ತೂ ಕೂಡ ನಮ್ಮಿಂದ ಕೈಲಾದಷ್ಟು, ಅಷ್ಟೇ ಇಷ್ಟ ಅಂತೇಳಿ ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿರಿ. ಯಾಕಂದರೆ ದೇವರು ಕೊಟ್ಟಾಗ ದಾನ ಧರ್ಮಗಳನ್ನು ಮಾಡ್ತಾನೋ ಇಲ್ಲೋ ಅನ್ನುವಂಥ ಒಂದು ಪರೀಕ್ಷೆಯನ್ನು ಕೂಡ ದೇವರು ಮಾಡ್ತಾ ಇರ್ತಾನೆ. ಆ ಪರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಲಿಕ್ಕೆ, ಪಾಸ್ ಆಗಲಿಕ್ಕೆ, ಗೆಲ್ಲಲಿಕ್ಕೆ ದಾನ ಧರ್ಮಾದಿಗಳ ಒಂದು ಪರಂಪರೆಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಕಷ್ಟ ಅಂಥೇಳಿ ಬಂದಾಗ ಯಾರನ್ನೂ ಕೂಡ ನಾವು ಖಾಲಿ ಕೈಯಿಂದ ಕಳಿಸಬಾರ್ದು. ಜೊತೆಗೆ ಅವರ ಜೀವನದಲ್ಲಿ ಏನಾದರೂ ಒಂದು ಪಾಪ ಅವರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಸದ್ಭಾವನೆಯಿಂದ ಅವರಿಗೆ ಸಹಾಯ ಮಾಡಿದರೆ ಅವರ ಕಷ್ಟ ಕಾಲವನ್ನು ಪರಿಹರಿಸಿದಂಥ ಪುಣ್ಯ ನಿಮಗೆ ಲಭಿಸ್ತತಿ. ಜೊತೆಗೆ ಅವರ ಒಂದು ಬಾಳಿಗೆ ನಿಮ್ಮಂಥ ಪುಣ್ಯಾತ್ಮರು ನಮಗೆ ಸಹಾಯ ಮಾಡಿದರು. ಅವರ ಸಹಾಯದಿಂದ ನಮ್ಮ ಜೀವನ ಇವತ್ತು ಉತ್ತಮವಾಗಿದೆ ಅನ್ನುವಂಥ ಮಾತನ್ನು ಅವರೆಲ್ಲರೂ ಕೂಡ ಬೇರೆಯವರಿಗೂ ಕೂಡ ಅವರು ತಮ್ಮ ಒಂದು ಪ್ರಚಾರವನ್ನು ಕೂಡ ಮಾಡ್ತಾರೆ. ಪ್ರಚಾರ ಪ್ರಿಯರಾಗಬೇಡ್ರಿ. ಆದರೆ ನೀವು ಮಾಡುವಂಥ ದಾನ ಧರ್ಮ ಎಡಗೈ ಗೊತ್ತಿದ್ದು ಬಲಗೈ ಗೊತ್ತಾಗಬಾರ್ದು. ಆ ರೀತಿ ಮಾಡಿರಿ. ಯಾರೋ ಎಷ್ಟೇ ಧರ್ಮಾದಿಗಳನ್ನು ಮಾಡ್ತಾ ಇದ್ದರೆ ಕೂಡ ಅಂಥವರ ಒಂದು ವಿಚಾರವನ್ನು ತಿಳಿದುಕೊಳ್ರಿ. ಜೊತೆಗೆ ಅಂಥವರು ಯಾವ ರೀತಿ ದಾನ ಧರ್ಮಗಳನ್ನು ಮಾಡ್ತಾರೆ, ಎಂಥದಕ್ಕೆ ಮಾಡ್ತಾರೆ, ಹಾಗೂ ಆ ಒಂದು ದಾನ ಧರ್ಮಗಳಿಂದ ಸಮಾಜಕ್ಕೆ ಏನು ಒಳ್ಳೆಯದಾಗ್ತೈತಿ ಅದನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಯಾರೂ ಕೂಡ ಬಡವರಿಗೆ, ಭಿಕ್ಷುಕರಿಗೆ, ದಾನಗಳನ್ನು ಸ್ವಾಮೀಜಿಗಳಿಗೆ, ಸಾಧುಗಳಿಗೆ, ಅನಾಥಾಶ್ರಮಕ್ಕೆ ಹಾಗೂ ವೃದ್ಧಾಶ್ರಮಗಳಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳುವಂಥ ವ್ಯವಸ್ಥೆ ನಿಮ್ಮ ಜೀವನದ ಕ್ರಮಗಳಲ್ಲಿ ಅಳವಡಿಕೆಯಾಗಿ ಮಾಡಿಕೊಳ್ಳಿ. ಹೀಗಾದಾಗ ಮಾತ್ರ ಗುರುಚರಿತ್ರೆ ನಿಮ್ಮ ಜೀವನಕ್ಕೆ ಒಂದು ಪ್ರಬಲ ಅಸ್ತ್ರ ಅನ್ನೋದನ್ನು ಕೂಡ ಮರಿಬೇಡ್ರಿ. ಇವತ್ತೇ ಹೋಗಿ, ನಿಮಗೆ ಸಾಧ್ಯವಾದರೆ ನಾಳೆ ಹೋಗಿ ನೀವು ಗುರುಚರಿತ್ರೆಯ ಪಾರಾಯಣದ ಒಂದು ಬುಕ್ಕನ್ನು ತೆಗೆದುಕೊಂಡು ಬಂದು ಪ್ರತಿ ಗುರುವಾರ ಮುಂಜಾನೆ ಸಾಯಂಕಾಲ ನೀವು ಸ್ನಾನ ಮಾಡಿದರೂ ಮಾಡಿರಿ, ಮಾಡದೇ ಇದ್ದರೂ ಕೂಡ ಕೈಕಾಲು ಮುಖಗಳನ್ನು ತೊಳೆದುಕೊಂಡು ಮೌತ್ ವಾಶ್ ಮಾಡಿಕೊಂಡು ಪಾರಾಯಣ ಮಾಡಿದರೆ ನಿಮಗೆ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ. ನಿಮ್ಮ ಜೀವನ ಪಾವನವಾಗ್ತೈತಿ, ಶ್ರೀಮಂತರಾಗ್ತೀರಿ, ಒಳ್ಳೆಯ ಒಂದು ಭವಿಷ್ಯ ನಿಮ್ಮದಾಗ್ತೈತಿ, ನಿಮ್ಮ ಮಕ್ಕಳದಾಗ್ತೈತಿ, ನಿಮ್ಮ ಪರಿವಾರದ್ದಾಗ್ತೈತಿ, ಇಡೀ ನಿಮ್ಮ ಒಂದು ವಂಶವೇ ಸಮೃದ್ಧವಾಗಿ ಮುನ್ನಡಿತೈತಿ. ಜೊತೆಗೆ ಈ ಒಂದು ಚರಿತ್ರೆಯ ಪಾರಾಯಣವನ್ನು ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಇವತ್ತಿನಿಂದ ನೀವು ಸ್ಟಾರ್ಟ್ ಮಾಡಿರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯ ಅನ್ನುವಂಥದ್ದು ನನ್ನ ಭಾವನೆ. ಆದ್ದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಆಮೇಲೆ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.